ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ತುಂಬಾನೇ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಪನ್ನೀರ್ ಬುರ್ಜಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ. ಬಾಣಲೆ ಕಾದ ನಂತರ ಒಂದು 7 ರಿಂದ 8 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಚೆನ್ನಾಗ್ ಕಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಅರ್ಧ ಬರ್ಧ ಬೆಂದಿದ್ರೆ ರುಚಿ ಅನ್ಸಲ್ಲ, ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ತರ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಟೊಮೊಟೊನ ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೇನೆ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ, ಟೊಮೊಟೊ ಚೆನ್ನಾಗಿ ಕರಗ್ಲಿ ಅಂತ. ಈ ತರ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ನಾನು ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಚಿಕ್ಕ ಗ್ಲಾಸ್ ಅಷ್ಟು, ಜಾಸ್ತಿ ನೀರ್ ಹಾಕೋಬೇಡಿ, ಆಮೇಲೆ ಬೇಕಾದ್ರೆ ಮತ್ತೆ ಹಾಕೋಬಹುದು. ಈ ತರ ನೀರ್ ಕುದೀತಾ ಇರ್ಬೇಕಾದ್ರೆ ನಾನಿಲ್ಲಿ ತುರ್ದಿಟ್ಕೊಂಡಿರೋ 200 ಗ್ರಾಮ್ ಅಷ್ಟು ಪನ್ನೀರ್ನ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ನೀರಿದ್ರೆ ಸಾಕು, ಇದಕ್ಕೂ ಜಾಸ್ತಿ ಹಾಕೋಬೇಡಿ. ಈ ತರ ಕುದೀತಾ ಇರ್ಬೇಕಾದ್ರೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲ ಇಲ್ಲದೆ ಇರೋರು ಗರಂ ಮಸಾಲ ಕೂಡ ಹಾಕೊಬಹುದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಇನ್ನೊಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ನೋಡ್ ಹಾಕೊಳ್ಳಿ, ಮುಂಚೆನೂ ಸ್ವಲ್ಪ ಹಾಕೊಂಡಿರ್ತೀವಿ. ನಂತರ ನಾನು ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು, ಹಾಗೇನೆ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರ್ಬೇಕು. ಈಗ ಇದು 4 ನಿಮಿಷ ಆಗಿದೆ. ಈ ತರ ಸ್ವಲ್ಪ ಡ್ರೈ ಆಗಕ್ ಬಂದಿದೆ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು 1 ನಿಮಿಷದಷ್ಟು ಕಾಲ ನಾನು ಇದನ್ನ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನಂತರ ನಾನು ಇದನ್ನ ನೀಟಾಗಿ 1-2 ಸಲ ಮಿಕ್ಸ್ ಮಾಡ್ಬಿಟ್ಟು ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ನೀವು ಇದನ್ನ ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಸೈಡ್ ಡಿಶ್ ಆಗಿ ಬಳಸಬಹುದು. ತುಂಬಾನೇ ಟೇಸ್ಟಿ ಆಗಿರತ್ತೆ. ತುಂಬಾನೇ ಸಿಂಪಲ್ ಆಗಿ ಕೂಡ ಮಾಡ್ಬೋದು. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ, ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ.